ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣವಿ. ಅಂತೂ ಇಂತೂ ಬಹಳ ನಿರೀಕ್ಷೆ ಮೂಡಿಸಿದ್ದಂಥ ಬಾರ್ಡರ್ ಗವಾಸ್ಕರ್ ಟ್ರಾಫಿ ಮುಗಿಯಿತು. ಪರ್ತ್ ಟೆಸ್ಟ್ನಲ್ಲಿ ನಾವು ಗೆದ್ದ ಮೇಲೆ ಹೊಸ ಆಸೆ ಮೂಡಿಸಿದ್ರು. ಆದರೆ ಮೆಲ್ಬರ್ನ್ ಹಾಗೂ ಸಿಡ್ನಿಯಲ್ಲಿ ಕೂಡ ಗೆಲ್ಲುವುದಕ್ಕೆ ಅವಕಾಶ ಇತ್ತು. ಆದರೆ ಫೈನಲ್ ರಿಸಲ್ಟ್ 3-1 ಇನ್ ಫೇವರ್ ಆಫ್ ಆಸ್ಟ್ರೇಲಿಯಾ. 2 ಟೆಸ್ಟ್ಗಳಂತೂ 2.5-2.5 ದಿನಗಳಲ್ಲೇ ಮುಗಿದು ಹೋದವು. ಸೂಪರ್ಮ್ಯಾನ್ ಜಸ್ಪ್ರೀತ್ ಬುಮ್ರಾ ಅವರ ಓವರ್ಸೀಸ್ ರೆಕಾರ್ಡ್ ಬ್ರೇಕಿಂಗ್ 32 ವಿಕೆಟ್, ರೋಹಿತ್ ಶರ್ಮಾ ಅವರು ಇಡೀ ಸರಣಿಯಲ್ಲಿ ಗಳಿಸಿದಂಥ 31 ರನ್ಗಳಿಗಿಂತ 1 ನಂಬರ್ ಜಾಸ್ತಿ. ಇತ್ತ ಆಕಾಶ ಆದರೆ ಅತ್ತ ಪಾತಾಳ. ಸಿಡ್ನಿ ಟೆಸ್ಟ್ನಲ್ಲಿ ಬ್ಯಾಕ್ ಸ್ಪಾಸ್ಮ್ ಆಗಿರದೆ ಹೋಗಿದ್ರೆ ಏನಾಗ್ತಿತ್ತು. ಪರ್ತ್ ಟೆಸ್ಟ್ನಲ್ಲಿ 2ನೇ ಇನ್ನಿಂಗ್ಸ್ ಬಿಟ್ಟರೆ ಬ್ಯಾಟರ್ಸ್ ಪೂರ್ತಿಯಾಗಿ ವಿಫಲರಾದರು. ಅಂತೂ ಈ ಟೂರ್ ಬಹಳ ಕಾಂಟ್ರವರ್ಷಿಯಲ್ ಟೂರ್ ಆಗಿತ್ತು. ಡ್ರಾಮಾಗೇನೂ ಕೊರತೆ ಇರಲಿಲ್ಲ. ಅರ್ಧದಲ್ಲೇ 537 ವಿಕೆಟ್ ಪಡೆದಂಥ ಆರ್ ಅಶ್ವಿನ್ ಅವರು ಮರಳಿ ಮನೆಗೆ ಬಂದರು. ಕೊನೆಯ ಟೆಸ್ಟ್ನಲ್ಲಿ ನಾಯಕ ರೋಹಿತ್ ಶರ್ಮಾ ಸ್ಟುಡ್ ಡೌನ್. ನಂತರ ಅವರು ಸ್ಟಾರ್ ಸ್ಪೋರ್ಟ್ಸ್ಗೆ ಒಂದು ಬಹಳ ಎಮೋಷ್ನಲ್ ಇಂಟರ್ವ್ಯೂ ನೀಡಿದರು. ಅದರಲ್ಲಿ ಹೇಳಿದ್ದು ಮುಖ್ಯವಾಗಿ ಏನಂತಂದರೆ, ಪೆನ್, ಪೇಪರು, ಲ್ಯಾಪ್ಟಾಪು, ಮೈಕ್ ಹಿಡಿದಂಥವರು ನನ್ನ ಭವಿಷ್ಯದ ಬಗ್ಗೆ ಡಿಸೈಡ್ ಮಾಡುವ ಹಾಗಿಲ್ಲ. ನನಗೂ ಬೇಕಾದಷ್ಟು ಅನುಭವವಿದೆ. ನಾನು 2 ಮಕ್ಕಳ ತಂದೆ. ಹೀಗಾಗಿ ನಾನೇನು ಈಗ ರಿಟೈರ್ ಆಗಿಲ್ಲ ಅಂತ ಕೆಂಡ ಕಾರಿದರು. ಮ್ಯಾಚ್ ಮುಗಿದ ಮೇಲೆ ಪ್ರೆಸ್ ಮೀಟ್ನಲ್ಲಿ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರಿಗೆ ರೋಕೋ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಹೇಳಿದ್ದು ಅದು ಅವರಿಗೆ ಬಿಟ್ಟಿದ್ದು ಅಂತಂದರು. ನಮ್ಮ ಪ್ರಶ್ನೆ ಏನಂತಂದರೆ, ಆಟಗಾರರೇ ಡಿಸೈಡ್ ಮಾಡುವ ಹಾಗಾದರೆ ಸಿಲೆಕ್ಟರ್ಸ್ ಯಾಕೆ ಬೇಕು? ಸಿಡ್ನಿ ಟೆಸ್ಟ್ನಲ್ಲಿ ಸ್ಕಾಟ್ ಬೋಲಂಡ್ ಅವರು ತಮ್ಮ ದೀರ್ಘ 12 ವರ್ಷದ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ 10 ವಿಕೆಟ್ ಗೊಂಚಲನ್ನು ಪಡೆದುಕೊಂಡರು. ಜೇಸನ್ ಗಿಲೆಸ್ಪಿ ನಂತರ ಇವರು 2ನೇಯ ನೇಟಿವ್ ಅಬಾರ್ಜಿನಲ್ ಆಸ್ಟ್ರೇಲಿಯನ್ ಆಟಗಾರ. 33 ವರ್ಷಕ್ಕೆ ಇವರು ಆಸ್ಟ್ರೇಲಿಯಾ ಪರವಾಗಿ ಡೆಬ್ಯೂ ಮಾಡಿದರು. ಯಾಕಾದರೂ ಜೋಶ್ ಹೆಜಲ್ವುಡ್ ಅವರು ಇಂಜೂರ್ಡ್ ಆದರು. ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಂಥ ಸ್ಕಾಟ್ ಬೋಲಂಡ್ ನಮಗೆ ಅತಿ ಕಾಟ ನೀಡಿದರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಈ ಆಸ್ಟ್ರೇಲಿಯನ್ ಟೀಮ್ಗೆ ಡ್ಯಾಡ್ಸ್ ಆರ್ಮಿ ಅಂತ ಅನ್ಬೋದು. ಯಾಕಂತಂದರೆ ಸ್ಯಾಮ್ ಕಾನ್ಸ್ಟಾಸ್ 19 ವರ್ಷದವರು. ಅವ್ರನ್ನ ಬಿಟ್ಟರೆ ಮಿಕ್ಕ ಎಲ್ಲ 10 ಆಟಗಾರರು 30+. ಇಂಟ್ರೆಸ್ಟಿಂಗ್ ಅಲ್ವಾ? ಕೊನೆಗೆ ವಿಚಿತ್ರ ಆದರೂ ನಿಜ. ಕಮ್ಮಿನ್ಸ್ಗೆ ಬಾರ್ಡರ್ ಗವಾಸ್ಕರ್ ಟ್ರಾಫಿ ನೀಡಲು ಸ್ಟೇಜ್ ಮೇಲೆ ಇದ್ದವರು ಅಲನ್ ಬಾರ್ಡರ್ ಮಾತ್ರ. ಗವಾಸ್ಕರ್ ಅಲ್ಲೇ ಸ್ಟೇಜ್ ಕೆಳಗಡೆ ಇದ್ದರು. ಆದರೆ ನೀಡಿದವರು ಬಾರ್ಡರ್ ಮಾತ್ರ. ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಮೊದಲೇ ಏನು ಡಿಸೈಡ್ ಮಾಡಿತ್ತು ಅಂತಂದರೆ, ಆಸ್ಟ್ರೇಲಿಯಾ ಗೆದ್ದರೆ ಟ್ರಾಫಿನ ಬಾರ್ಡರ್ ನೀಡ್ತಾರೆ, ಭಾರತ ಗೆದ್ದರೆ ಗವಾಸ್ಕರ್ ನೀಡ್ತಾರೆ ಅಂತ. ರಿಡಿಕ್ಯುಲಸ್ ಅಲ್ವಾ? ಅಂದಹಾಗೆ 69 ವರ್ಷದ ಆಸ್ಟ್ರೇಲಿಯನ್ ಲೆಜೆಂಡ್ ಬ್ಯಾಟರ್ ಅಲನ್ ಬಾರ್ಡರ್ ಅವರು ಪಾರ್ಕಿನ್ಸನ್ ಡಿಸೀಸಿಂದ ಬಳಲ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖವಾಗಲಿ. ಒಟ್ಟಾರೆ ನೋಡಿದರೆ ಜಸ್ಪ್ರೀತ್ ಬುಮ್ರಾ ಬಿಟ್ಟರೆ ಯಶಸ್ವಿ ಜೈಸ್ವಾಲ್, KL ರಾಹುಲ್ ಹಾಗೂ ಲೈನ್ ಹಾರ್ಟೆಡ್ ಸಿರಾಜ್ ಅಲ್ಪ ಸ್ವಲ್ಪ ಮಿಂಚಿದರು. ಮೆಲ್ಬರ್ನ್ ಟೆಸ್ಟ್ನಲ್ಲಿ ಅದ್ಭುತ ಸೆಂಚುರಿ ಬಾರಿಸಿದ ಮೇಲೆ ನಿತೀಶ್ ಕುಮಾರ್ ರೆಡ್ಡಿ 3 ಬಾರಿ ಸತತವಾಗಿ ಫೇಲ್ ಆದರು. ಯಾಕೆಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದ ಹಾಗೆ ಒತ್ತಡ ನಿಭಾಯಿಸುವುದು ಭಾಳ ಕಷ್ಟ. ಕೊನೆ ಮಾತು, ಇದು ಟೆಸ್ಟ್ ಕ್ರಿಕೆಟ್ಗೆ ಜಯ. ಯಾಕಂತಂದರೆ ಆಸ್ಟ್ರೇಲಿಯಾದಲ್ಲಿ 5 ಟೆಸ್ಟ್ಗಳನ್ನು ಸುಮಾರು 8.5 ಲಕ್ಷ ಜನ ಸ್ಟೇಡಿಯಂಗೆ ಬಂದು ನೋಡಿದರು. ಇನ್ನು ನಾವು ಮುಂದಿನ ಟೆಸ್ಟ್ ಆಡುವುದು ಇಂಗ್ಲೆಂಡ್ನಲ್ಲಿ ಜೂನ್ನಲ್ಲಿ. ಅಲ್ಲಿಯವರೆಗೆ ವೈಟ್ ಬಾಲ್ ತಮಾಷಾ, ಚಾಂಪಿಯನ್ಸ್ ಟ್ರಾಫಿ, IPL ಇದ್ದೇ ಇವೆ. ಆದರೆ ಈಗ ಆಗಿರುವಂಥ ಆಳವಾದ ಗಾಯದ ಬರೆ ಯಾವಾಗಲೂ ಅಳಿಸಿ ಹೋಗಿರುತ್ತದೆ ಅಲ್ವಾ?